ನಾಪಕ್ಲು ಸಮೀಪದ ನೆಲಜಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ಕುಂಬ್ಯಾರು ಕಲಾಡ್ಚ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಸೋಮವಾರ ಸಂಪನ್ನಗೊಂಡಿತು. ಉತ್ಸವದ ಅಂಗವಾಗಿ ವಿಶೇಷ ಪೂಜೆ ನೆರವೇರಿತು. ದೇವಾಲಯದಲ್ಲಿ 13 ತುಲಾಭಾರ ಸೇವೆ ಬಳಿಕ ಭಕ್ತರು ವಿವಿಧ ರೀತಿಯ ಹರಕೆ ರೂಪದಲ್ಲಿ ಕಾಫಿ, ಕಾಳುಮೆಣಸು, ಎಂಡೆ ಮತ್ತಿತರ ಹರಕೆಯನ್ನು ಸಲ್ಲಿಸಿದರು. ನಂತರ ದೇವಾಲಯದಲ್ಲಿ ಮಹಾಪೂಜೆ ಜರುಗಿತು. ಬಳಿಕ ಎತ್ತು ಹೋರಾಟ, ಭಕ್ತರಿಗೆ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ದೇವರ ಪ್ರದರ್ಶನ, ನೃತ್ಯ ಬಲಿ ಜರುಗಿತು. ತಂತ್ರಿ ಸಂತೋಷ್ ಹೆಬ್ಬಾರ್, ಅರ್ಚಕ ವಿಜಯಕುಮಾರ್ ಕಲ್ಲೂರಾಯ ಮತ್ತು ರಾಜೇಶ್ ಜಯಚಂದ್ರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭ ತಕ್ಕ ಮುಖ್ಯಸ್ಥರಾದ ನಾಪನೆರವಂಡ ಪೊನ್ನಪ್ಪ, ಬಾಳೆಯಡ ರಾಜ ಕುಂಜಪ್ಪ, ಕೈಯಂದಿರ ರಮೇಶ್, ಆಡಳಿತ ಮಂಡಳಿ ಅಧ್ಯಕ್ಷ ಮುಂಡಂಡಾಸಿ ನಾಣಯ್ಯ, ಕಾರ್ಯದರ್ಶಿ ಮುಕ್ಕಾಟಿರ ವಿನಯ್, ಖಜಾಂಚಿ ಮಣವಟ್ಟಿರ ಪಾಪು ಚಂಗಪ್ಪ, ಆಡಳಿತ ಮಂಡಳಿ ಸದಸ್ಯರು, ಗ್ರಾಮಸ್ಥರು, ಊರಿನ ಪರವೂರಿನ ಭಕ್ತರು ಪಾಲ್ಗೊಂಡಿದ್ದರು. ನಮಸ್ತೆ. ಇವತ್ತು ನಮ್ಮ ನೆಲಜಿ ಗ್ರಾಮದ ವಿಶ್ವವಿದ್ಯುತಪ್ಪನ ದೇವಸ್ಥಾನದಲ್ಲಿ ವಾರ್ಷಿಕ ಕಲಾಟ ಹಬ್ಬ ಇವತ್ತು ನಡೀತಾ ಇದೆ. ಬೆಳಿಗ್ಗೆಯಿಂದ ಅಭಿಷೇಕ ಮಾಡುವುದರ ಜೊತೆಯಲ್ಲಿ ನಮ್ಮ ಎಲ್ಲ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕೂಡ ನಡೆದಿತ್ತು. ಇವತ್ತು 1.5 ಕೋಟಿಯ ಅಷ್ಟು ಅಭಿವೃದ್ಧಿ ಕಾರ್ಯ ಈ ದೇವಸ್ಥಾನ ನಡೆದಿದೆ. ಇದರ ಶುದ್ಧ ಕೆಲಸ ನಡೆದೊಂದಿಗೆ ಬಂದಂತಹ ಭಕ್ತಾದಿಗಳ ತುಲಾಭಾರ ಸೇವೆಯೊಂದಿಗೆ ಇವತ್ತು ಮಹಾಪೂಜೆಯನ್ನು ನೆರವೇರಿಸಿ ಎತ್ತು ಹೋರಾಟ ಆಗಿ ಇದೀಗ ಅನ್ನಸಂತರ್ಪಣೆ ನಂತರ ನಮ್ಮ ದೇವರ ನೃತ್ಯ ಬಲಿ ನಡೆಯುವಂತಹ ಒಂದು ವ್ಯವಸ್ಥೆ ಇದೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.